Welcome to the 6th class of Management Functions chapter. ಇವತ್ತಿನ ಈ ಕ್ಲಾಸ್ನಲ್ಲಿ ನಾವು ಮ್ಯಾನೇಜ್ಮೆಂಟ್ ಫಂಕ್ಷನ್ಸಿನ ಇನ್ನೊಂದು ಫಂಕ್ಷನ್ ಅಂದರೆ ಡೈರೆಕ್ಷನ್, ದಿಕ್ಕು ನೀಡುವ ಪ್ರಕ್ರಿಯೆ, ಇದರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇವತ್ತು ಈ ಕ್ಲಾಸ್ನಲ್ಲಿ ನಾವು ಡೈರೆಕ್ಷನ್ ಫಂಕ್ಷನಿನ ಫೀಚರ್ಸ್, ಲಕ್ಷಣಗಳು, ಇಂಪಾರ್ಟೆನ್ಸ್, ಮಹತ್ವ, ಪ್ರಿನ್ಸಿಪಲ್ಸ್, ತತ್ವಗಳು ಮತ್ತು ಅದರದ ಇಂಪಾರ್ಟೆಂಟ್ ಎಲಿಮೆಂಟ್ಸನ್ನು ಸ್ಟಡಿ ಮಾಡೋಣ. Now, before going to the definition, let us understand in simple terms what direction means. Direction is the process of guiding, instructing, supervising, and motivating employees. Why? To perform their task effectively to achieve organizational goals. Okay? So, it is a continuous function that connects planning to action. ಓಕೆ, ಸೊ ದಿಕ್ಕು ನೀಡುವುದಂದರೆ ಉದ್ಯೋಗಿಗಳಿಗೆ ಮಾರ್ಗದರ್ಶನ, ಸೂಚನೆ, ಮೇಲ್ವಿಚಾರಣೆ ಮತ್ತು ಪ್ರೇರಣೆ, ಇದರ ಮೂಲಕ ಗುರಿ ಸಾಧನೆಗಾಗಿ ಅವರ ಕಾರ್ಯಕ್ಷಮತೆಯನ್ನು ಸುಧಾರಿಸುವ ಒಂದು ಪ್ರಕ್ರಿಯೆ ಆಗಿರುತ್ತೆ. ಇದು ಯೋಜನೆಗೆ ಕ್ರಿಯೆಯನ್ನು ಹೊಂದಿಸುವ ನಿರಂತರ ಚಟುವಟಿಕೆ ಆಗಿದೆ. ಸೊ ಅಂದರೆ ಇಟ್ ಟ್ರೈಸ್ ಟು ಕನೆಕ್ಟ್ ಪ್ಲಾನಿಂಗ್ ವಿತ್ ಆ್ಯಕ್ಷನ್. ಓಕೆ, ಸೊ ಯೋಜನೆಗೆ ಮತ್ತು ಕ್ರಿಯೆಗೆ ಇವೆರಡಕ್ಕೂ ಹೊಂದೋ ಹಾಗೆ ಮಾಡೋ ಥರ, ಮ್ಯಾಚ್ ಆಗೋ ಮಾಡೋ ಥರ ಅದಕ್ಕೆ ಡೈರೆಕ್ಷನ್ ಪ್ಲೇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಲೆಟ್ ಅಸ್ ಟೇಕ್ ಸಮ್ ಡೆಫಿನಿಷನ್ ಹಿಯರ್. ಸೊ ಅಕಾರ್ಡಿಂಗ್ ಟು ರೂಟ್ಸ್ ಆ್ಯಂಡ್ ಓಡೋನೆಲ್, direction is the executive function of guiding and overseeing the subordinates to ensure that they perform their task effectively and ಎಫಿಷಿಯೆಂಟ್ಲಿ. ಓಕೆ, ಸೊ ಇದೇನು ಮಾಡುತ್ತೆ, ಗೈಡ್ ಮಾಡೋದು ಮತ್ತು ಓವರ್ಸೀಯಿಂಗ್ ಮಾಡೋದು, ಅಂದರೆ ಅವ್ರ ಮೇಲೆ ನಿಗಾ ವಹಿಸೋದು. ಸೊ ಅದಕ್ಕೆ ದಿಕ್ಕು ನೀಡುವುದು, ಅಧೀನದಲ್ಲಿ ಇರೋವರಿಗೆ ಮಾರ್ಗದರ್ಶನ ನೀಡುವ ಹಾಗೂ ಅವರ ಕಾರ್ಯಕ್ಷಮತೆಯನ್ನು ನಿಗಾ ವಹಿಸುವ ನಿರ್ವಹಣಾ ಕಾರ್ಯವಾಗಿರುತ್ತೆ. ಸೊ ಇದ್ರ ಏನು ಮಾಡುತ್ತೆ, ಅವರ ಕಾರ್ಯಗಳನ್ನು ಮಾಡೋದಕ್ಕೆ ಮಾರ್ಗದರ್ಶನ ನೀಡೋದಷ್ಟೇ ಅಲ್ಲದೆ ಅವರು ಮಾಡ್ತಾ ಇರೋದು ಸರಿ ಇದೆಯೇ ಅದನ್ನು ನಿಗಾ ವಹಿಸ್ತಾ ಹೋಗ್ತಾರೆ. ಸೊ ದಿಸ್ ಈಸ್ ದ ಡೆಫಿನಿಷನ್ ಗಿವನ್. ನಾವು ಲೆಟ್ ಅಸ್ ಸಿ ವಾಟ್ ಆರ್ ದಿ ಎಲಿಮೆಂಟ್ಸ್ ಆಫ್ ಡೈರೆಕ್ಷನ್. ಸೊ ಡೈರೆಕ್ಷನ್ ಅಂತ ಅಂದರೆ ಅಲ್ಲಿ ಏನೇನು ಬರುತ್ತೆ. ಸೊ ಫಸ್ಟ್ ಥಿಂಗ್ ಈಸ್ ಸೂಪರ್ವಿಷನ್, ಅಂದರೆ ಮೇಲ್ವಿಚಾರಣೆ. ಸೊ ವಾಟ್ ಈಸ್ ಸೂಪರ್ವಿಷನ್? ಸೂಪರ್ವಿಷನ್ ಈಸ್ ಮಾನಿಟರಿಂಗ್ ಎಂಪ್ಲಾಯೀಸ್ ವರ್ಕ್ ಆ್ಯಂಡ್ ಎನ್ಶ್ಯೂರಿಂಗ್ ದಟ್ ಇಟ್ ಈಸ್ ಆನ್ ಟ್ರ್ಯಾಕ್. ಓಕೆ, ಸೊ ಸೂಪರ್ವಿಷನ್ ಏನು ಮಾಡುತ್ತೆ, ನೌಕರರ ಕೆಲಸವನ್ನು ಗಮನಿಸಿ ಸರಿಯಾದ ರೀತಿಯಲ್ಲಿ ನಡೆಯುತ್ತಿದೆಯೋ ಇಲ್ಲವೋ ಅಂತ ಖಚಿತಪಡಿಸೋದು. ದಿಸ್ ಇಸ್ ಸೂಪರ್ವಿಷನ್. ದೆನ್ ಸೆಕೆಂಡ್ ಇಸ್ ಮೋಟಿವೇಶನ್, ದಟ್ ಈಸ್ ಎನ್ಕರೇಜಿಂಗ್ ಎಂಪ್ಲಾಯೀಸ್ ಟು ಗಿವ್ ದೇರ್ ಬೆಸ್ಟ್ ಎಫರ್ಟ್. ಸೊ ಕೆಲಸ ಮಾಡೋ ಥರ ಅವರಿಗೆ ಪ್ರೇರಣೆ ಕೊಡೋದು, ಉದ್ಯೋಗಿಗಳಿಗೆ ಪ್ರೇರಣೆ ನೀಡಿ ಉತ್ತಮ ಕಾರ್ಯಕ್ಷಮತೆಯನ್ನು ಉತ್ತೇಜಿಸುವುದು ಮೋಟಿವೇಶನ್ ಆಗಿರುತ್ತೆ. ಸೊ ಮೋಟಿವೇಶನ್ ಕ್ಯಾನ್ ಬಿ ಪಾಸಿಟಿವ್ ಮೋಟಿವೇಶನ್ ಆರ್ ನೆಗೆಟಿವ್ ಮೋಟಿವೇಶನ್. ಸೊ ಪಾಸಿಟಿವ್ ಮೋಟಿವೇಶನ್ ಅಂತಂದರೆ, ಸೊ ಈಗ ಯಾವುದೇ ಒಂದು ಎಂಪ್ಲಾಯಿ ಒಳ್ಳೆ ರೀತಿಯಿಂದ ತನ್ನ ಕಾರ್ಯನ ಮಾಡಿದಾಗ ಯು ಆರ್ ಗಿವಿಂಗ್ ಹಿಮ್ ಇನ್ಸೆಂಟಿವ್ಸ್, ಅಪ್ರಿಸಿಯೇಷನ್, ಈ ರೀತಿಯಾಗಿ ಪ್ರಮೋಷನ್, ಇಂಥದ್ದನ್ನು ಪಾಸಿಟಿವ್ ಅಂತ ಕರಿತೀವಿ. ನೆಗೆಟಿವ್ ಮೋಟಿವೇಶನ್ ಇಟ್ ಈಸ್ ಲೈಕ್ ಡಿಮೋಷನ್ ಅಥವಾ ತಪ್ಪು ಮಾಡಿದ್ದಕ್ಕೆ ಅವ್ರನ್ನೇ ಅದನ್ನು ಹೊಣೆಯಾಗಿ ಮಾಡೋದು, ಫೈನ್ ಅಥವಾ ಸಮಥಿಂಗ್ ಕಲೆಕ್ಟಿಂಗ್, ಸ್ಯಾಲ್ರಿ ಕಟ್ ಮಾಡೋದು, ಇದು ನೆಗೆಟಿವ್ ಮೋಟಿವೇಶನ್. ಸೊ ಎರಡೂ ರೀತಿಯ ಮೋಟಿವೇಶನ್ ಸಿಚುವೇಶನ್ ಪ್ರಕಾರ ಯೂಸ್ ಆಗ್ತಾ ಇರುತ್ತೆ. ಸೊ ಯಾವುದನ್ನು ಯಾವ ಸಂದರ್ಭದಲ್ಲಿ ಬಳಸಬೇಕು ಅನ್ನೋದು ದಟ್ ಈಸ್ ಲೆಫ್ಟ್ ಟು ದಿ ಆರ್ಗನೈಸೇಷನ್. ಇಟ್ ಹ್ಯಾಸ್ ಟು ಟೇಕ್ ಇನ್ ಟು ದ ಕನ್ಸಿಡರೇಷನ್ ದ ಸಿಚುವೇಶನ್. ಆ ಸಿಚುವೇಶನ್ ಪ್ರಕಾರ ಪಾಸಿಟಿವ್ ಮೋಟಿವೇಶನ್ ವರ್ಕ್ ಆಗುತ್ತೋ ನೆಗೆಟಿವ್ ಮೋಟಿವೇಶನ್ ವರ್ಕ್ ಆಗುತ್ತೋ ಅನ್ನೋದನ್ನು ನೋಡಿ ಡಿಸೈಡ್ ಮಾಡಬೇಕಾಗತ್ತೆ. ಇದ್ರ ಜೊತೆಗೆ ಪ್ರತಿ ಎಂಪ್ಲಾಯೀಸಿಗೂ ಒಂದೇ ರೀತಿಯ ಮೋಟಿವೇಶನ್ ಕೊಡೋದಕ್ಕೆ ಸಾಧ್ಯ ಇಲ್ಲ. ಸೊ ಕೆಲವರಿಗೆ ಪಾಸಿಟಿವ್ ಮೋಟಿವೇಶನ್ ವರ್ಕ್ ಆಯಿತು ಅಂತಂದರೆ ಕೆಲವರಿಗೆ ನೆಗೆಟಿವ್ ಮೋಟಿವೇಶನ್ ವರ್ಕ್ ಆಗುತ್ತೆ. ಸೊ ಡಿಪೆಂಡಿಂಗ್ ಅಪಾನ್ ದಿ ಸಿಚುವೇಶನ್, ಸರ್ಕಮ್ಸ್ಟೆನ್ಸಸ್, ವಿಚ್ ಟೈಪ್ ಆಫ್ ಮೋಟಿವೇಶನ್ ಇಸ್ ಟು ಬಿ ಸೆಲೆಕ್ಟೆಡ್, ದಟ್ ಹ್ಯಾಸ್ ಟು ಬಿ ಟೇಕನ್ ಇನ್ ಟು ಕನ್ಸಿಡ್ರೇಷನ್. ದೆನ್ ನೆಕ್ಸ್ಟ್ ಇಸ್ ಲೀಡರ್ಶಿಪ್. ಸೊ ಈ ಲೀಡರ್ ಏನು ಮಾಡ್ತಾರೆ, ಲೀಡರ್ಸ್ ಇನ್ಫ್ಲೂಯೆನ್ಸ್ ಆ್ಯಂಡ್ ಇನ್ಸ್ಪೈರ್. ಸೊ ಇನ್ಫ್ಲೂಯೆನ್ಸ್ ಮಾಡಿ ಅವ್ರಿಗೆ ಇನ್ಸ್ಪೈರ್ ಮಾಡ್ತಾರೆ ಸಬಾರ್ಡಿನೇಟ್ಸ್ ಟು ಫಾಲೋ ಡೈರೆಕ್ಷನ್. ಸೊ ಡೈರೆಕ್ಷನ್ ಲೀಡರ್ ಏನು ಡೈರೆಕ್ಷನ್ಸ್ಗಳನ್ನು ಕೊಡ್ತಾ ಇದ್ದಾರೆ ಅದನ್ನು ತಿಳ್ಕೊಂಡು
ಅದೇ ರೀತಿ ಹಾಗೆ ಮಾಡೋ ಹಾಗೆ ಪ್ರೇರಣೆ ನೀಡುತ್ತೆ. ಸೊ ಅಧೀನದಲ್ಲಿ ಇರೋರಿಗೆ ಪ್ರೇರಣೆ ನೀಡಿ ಅವರನ್ನು ಸರಿಯಾದ ದಿಕ್ಕಿನಲ್ಲಿ ನಡೆಸುವ ಕೌಶಲ್ಯಕ್ಕೆ ನಾವು ಲೀಡರ್ಶಿಪ್ ಅಂತ ಕರಿತೀವಿ. ಲೀಡರ್ಶಿಪ್ ಇಸ್ ನಾಟ್ ಜಸ್ಟ್ ಎಕ್ಸಸೈಸಿಂಗ್ ಯುವರ್ ಅಥಾರಿಟಿ. ಸೊ ಕೇವಲ ಅಧೀನದಲ್ಲಿರುವ ನೌಕರರ ಮೇಲೆ ದಬ್ಬಾಳಿಕೆ ಮಾಡೋದು ಲೀಡರ್ಶಿಪ್ ಅಲ್ಲ. ಅವರು ಖುಷಿಯಿಂದ ಅವರು ಕೊಡ್ತಿರೋ ಡೈರೆಕ್ಷನ್ಸನ್ನು ಒಪ್ಕೊಂಡು ಅದರ ಹಾಗೆ ನಡೆಯೋ ಹಾಗೆ ಮಾಡೋದು ನಿಜವಾದ ಲೀಡರ್ನ ಲಕ್ಷಣ ಆಗಿರುತ್ತೆ ಇಲ್ಲಿ. ಓಕೆ, ದೆನ್ ಕಮ್ಯುನಿಕೇಷನ್. ಸೊ ಕಮ್ಯುನಿಕೇಷನ್ ಅಂತಂದರೆ ಇಫೆಕ್ಟಿವ್ ಎಕ್ಸ್ಚೇಂಜ್ ಆಫ್ ಐಡಿಯಾಸ್. ಇಲ್ಲಿ ಎಕ್ಸ್ಚೇಂಜ್ ಆಗ್ತಾ ಇದೆ. ವಾಟ್ ಐಡಿಯಾಸ್ ಬಿಟ್ವೀನ್ ಹೂಮ್ ಮ್ಯಾನೇಜರ್ ಆ್ಯಂಡ್ ದಿ ವರ್ಕರ್ಸ್, ದಟ್ ಈಸ್ ಮ್ಯಾನೇಜರ್ ಆ್ಯಂಡ್ ದಿ ಸಬಾರ್ಡಿನೇಟ್ಸ್. ಓಕೆ, ಸೊ ಸಂವಹನದಲ್ಲಿ ನಿರ್ವಾಹಕರು ಮತ್ತು ಉದ್ಯೋಗಿಗಳ ನಡುವೆ ಪರಿಣಾಮಕಾರಿ ಸಂವಹನ ಸಾಧಿಸೋದೇ ಇದರ ಮೇನ್ ಉದ್ದೇಶ ಆಗಿರುತ್ತೆ. ಓಕೆ, ಸೊ ಇವೆಲ್ಲ ತುಂಬ ಪ್ರಮುಖವಾದ ಅಂಶಗಳು ಡೈರೆಕ್ಷನಲ್ಲಿ. ಸೊ ಡೈರೆಕ್ಷನ್ ಕೊಡೋದು ಅಂತ ಅಂದರೆ ಏನು, ಈ 4 ಒಳಗೊಂಡಿರುತ್ತೆ: ಸೂಪರ್ವಿಷನ್, ಮೋಟಿವೇಶನ್, ಲೀಡರ್ಶಿಪ್ ಆ್ಯಂಡ್ ಕಮ್ಯುನಿಕೇಷನ್. ದೆನ್ ಲೆಟ್ ಅಸ್ ಡಿಸ್ಕಸ್ ಇಂಪಾರ್ಟೆನ್ಸ್ ಆಫ್ ಡೈರೆಕ್ಷನ್. ಅಂದರೆ ದಿಕ್ಕು ನೀಡುವ ಏನು ಮಹತ್ವ ಇದೆ ಅದನ್ನು ಇಲ್ಲಿ ತಿಳ್ಕೊಳ್ಳೋಣ. ಸೊ ಫಸ್ಟ್ ಇಸ್ ಇಟ್ ಎನ್ಶ್ಯೂರ್ಸ್ ಆ್ಯಕ್ಷನ್ ಇಸ್ ಟೇಕನ್ ಆ್ಯಸ್ ಪರ್ ಪ್ಲಾನ್ಸ್. ಅಂದರೆ ಯೋಜನೆಯಂತೆಯೇ ಕಾರ್ಯಾಚರಣೆ ನಡೆಯುತ್ತಿದೆ ಅಂತ ಖಚಿತಪಡಿಸೋದಕ್ಕೆ ಇದು ಸಹಾಯ ಮಾಡುತ್ತೆ. ಸೊ ಫಸ್ಟ್ ಸ್ಟೆಪ್ಪಲ್ಲಿ, ಫಸ್ಟ್ ಫಂಕ್ಷನಲ್ಲಿ ನಾವೇನು ಪ್ಲ್ಯಾನಿಂಗ್ ನೋಡಿದ್ದೀವಿ, ವಾಟ್ ಟು ಡೂ, ವೆನ್ ಟು ಡೂ, ಹೌ ಟು ಡೂ, ವೇರ್ ಟು ಡೂ, ಹೂ ಇಸ್ ಟು ಡೂ ಇಟ್, ಇದನ್ನೆಲ್ಲ ನಾವು ಆಗಲೇ ಡಿಸೈಡ್ ಮಾಡಿರ್ತೀವಿ. ಸೊ ಅದರಂತೆಯೇ ನಡೀತಾ ಇದೆಯೋ ಇಲ್ಲೋ ಅಂತ ನೋಡೋದೇ ಡೈರೆಕ್ಷನ್ ಎನ್ಶ್ಯೂರ್ ಮಾಡುತ್ತೆ. ಯೋಜನೆಯಂತೆಯೇ ನಡೀತಾ ಇದೆ ಅನ್ನೋದನ್ನು ಖಚಿತಪಡಿಸೋದಕ್ಕೆ ಸಹಾಯ ಮಾಡುತ್ತೆ. ದೆನ್ ಸೆಕೆಂಡ್ ಇಸ್ ಪ್ರೊವೈಡ್ಸ್ ಕ್ಲಾರಿಟಿ ಇನ್ ಟಾಸ್ಕ್ ಆ್ಯಂಡ್ ರೂಲ್ಸ್. ಅಂದರೆ ಸ್ಪಷ್ಟತೆ ಕೊಡುತ್ತೆ ಉದ್ಯೋಗಿಗಳಿಗೆ. ಅವ್ರ ಕೆಲಸ ಏನು, ಅವ್ರ ಪಾತ್ರ ಏನು, ಇದರ ಬಗ್ಗೆ ಅವರಿಗೆ ಸ್ಪಷ್ಟತೆ ಸಿಗುತ್ತೆ. ಡೈರೆಕ್ಷನ್ ಈಗ ನೋಡಿ, ಸೂಪರ್ವಿಷನ್ ಮಾಡ್ತಿರುವಾಗ ಅವ್ರು ಮಾಡ್ತಾ ಇರೋ ಕೆಲಸ ಸರಿ ಇದೆಯೋ ಇಲ್ಲೋ, ಅಥವಾ ಅವ್ರು ಅದನ್ನು ಮಾಡಬೇಕೋ ಮಾಡಬಾರ್ದೋ, ಈ ರೀತಿ ಕ್ಲಾರಿಟಿ, ಕೆಲಸದ ಬಗ್ಗೆ, ಜವಾಬ್ದಾರಿಯ ಬಗ್ಗೆ ಅವರು ಆಡ್ತಿರೋ ಪಾತ್ರಗಳ ಬಗ್ಗೆ ಕ್ಲಾರಿಟಿಯನ್ನು ಇದು ಕೊಡುತ್ತೆ. ದೆನ್ ನೆಕ್ಸ್ಟ್ ಇಸ್ ಇಟ್ ಬೂಸ್ಟ್ ಮೊರೇಲ್ ಆ್ಯಂಡ್ ಪ್ರೊಡಕ್ಟಿವಿಟಿ. ಅಂದರೆ ಆತ್ಮವಿಶ್ವಾಸ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸೋದಕ್ಕೆ ಡೈರೆಕ್ಷನ್ ಸಹಾಯ ಮಾಡುತ್ತೆ. ಸೊ ನೋಡಿ, ಕಾನ್ಫಿಡೆನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಎಂಪ್ಲಾಯೀಸಲ್ಲಿ ಅವ್ರು ಕೆಲಸ ಮಾಡುವಾಗ. ಸೊ ವೆನ್ ದೇ ಹ್ಯಾವ್ ಕಾನ್ಫಿಡೆನ್ಸ್ ಓನ್ಲಿ ದೆನ್ ಪ್ರೊಡಕ್ಟಿವಿಟಿ ವಿಲ್ ಇನ್ಕ್ರೀಸ್. ಸೊ ಕಾನ್ಫಿಡೆನ್ಸ್ ಇಲ್ಲ ಅಂದಾಗ ಪ್ರೊಡಕ್ಟಿವಿಟಿನೂ ತುಂಬ ಕಮ್ಮಿ ಆಗಿರುತ್ತೆ. ಸೊ ಹಾಗಾಗಿ ಡೈರೆಕ್ಷನ್ ಕೊಡೋದ್ರಿಂದ ಅವ್ರ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಆತ್ಮವಿಶ್ವಾಸ ಜಾಸ್ತಿ ಆಗೋದ್ರಿಂದ ಉತ್ಪಾದನೆ ಜಾಸ್ತಿ ಆಗುತ್ತೆ. ಓಕೆ, ದೆನ್ ನೆಕ್ಸ್ಟ್ ಇಸ್ ಇಟ್ ಹೆಲ್ಪ್ಸ್ ಇನ್ ಬಿಲ್ಡಿಂಗ್ ಕೋಆಪ್ರೇಷನ್ ಆ್ಯಂಡ್ ಯೂನಿಟಿ. ಓಕೆ, ಸೊ ಇಲ್ಲಿ ಸಹಕಾರ ಮತ್ತು ಏಕತೆ ಇದನ್ನು ಹೆಚ್ಚಿಸೋದಕ್ಕೆ ಡೈರೆಕ್ಷನ್ ಸಹಾಯ ಮಾಡುತ್ತೆ. ಸೊ ಈಗ ಡೈರೆಕ್ಷನ್ ಇಲ್ಲ ಅಂತಂದರೆ ದೇರ್ ಇಸ್ ಅ ಚಾನ್ಸ್ ಆಫ್ ಗೆಟಿಂಗ್ ಕನ್ಫ್ಯೂಸ್ಡ್. ಸೊ ಕನ್ಫ್ಯೂಷನ್ ಇರುತ್ತೆ, ಕ್ಲಾರಿಟಿ ಅನ್ನೋದಿರೋದಿಲ್ಲ. ಆವಾಗ ಕೋಆಪ್ರೇಷನ್ ಅಥವಾ ಒಗ್ಗಟ್ಟು, ಏಕತೆ ಅವೆಲ್ಲ ಇಲ್ಲಿ ಕೊರತೆ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಡೈರೆಕ್ಷನ್ ಇತ್ತು ಅಂತಂದರೆ ಒಬ್ಬ ಲೀಡರ್ ಅನ್ನೋರು ಇದ್ದಾನೆ ಅಂತ ಅಂದಾಗ ವಾಟ್ ಹಿ ವಿಲ್ ಟ್ರೈ ಟು ಡೂ, ಹಿ ವಿಲ್ ಟ್ರೈ ಟು ಬಿಲ್ಡ್ ಕೋಆಪ್ರೇಷನ್ ಅಮಾಂಗ್ ದಿ ಸಬಾರ್ಡಿನೇಟ್ಸ್. ಅದರಲ್ಲಿ ಒಂದು ಕೋಆಪ್ರೇಷನ್ ಬಂತು ಅಂತಂದರೆ ಅಲ್ಲಿ ಯೂನಿಟಿ ಅನ್ನೋದು ಬರುತ್ತೆ, ಟೀಮ್ ವರ್ಕ್ ಅನ್ನೋದು ಬರುತ್ತೆ. ದೆನ್ ಇಟ್ ಫೆಸಿಲಿಟೇಟ್ಸ್ ಲೀಡರ್ಶಿಪ್, ದಟ್ ಈಸ್ ಲೀಡರ್ಶಿಪ್ ಆ್ಯಂಡ್ ಡಿಸಿಷನ್ ಮೇಕಿಂಗ್ ಅಂತ ಹೇಳ್ಬೋದು. ಸೊ ನಾಯಕತ್ವ ಮತ್ತು ನಿರ್ಧಾರ ಮಾಡೋದಕ್ಕೆ ಇದು ದಾರಿ ಸುಲಭ ಮಾಡಿಕೊಡುತ್ತೆ. ಸೊ ಲೀಡರ್ಶಿಪ್ ಏನು ಮಾಡ್ತಾನೆ, ಅಧಿಕಾರ ಚಲಾಯಿಸೋ ಬದಲು ಅವರಲ್ಲಿ ಆತ್ಮವಿಶ್ವಾಸನ ತುಂಬಿ ಅವರಿಗೆ ಕೊಡ್ತಿರೋ ಗೈಡೆನ್ಸನ್ನು, ಮಾರ್ಗದರ್ಶನ ಒಪ್ಕೊಳ್ಳೋ ಹಾಗೆ ಮಾಡಿ ಖುಷಿಯಿಂದ ಅದನ್ನು ನೆರವೇರಿಸೋದಕ್ಕೆ ಅವನು ದಾರಿ ತೋರಿಸ್ತಾನೆ. ಸೊ ಹಾಗಾಗಿ ನಾಯಕತ್ವ ಇಲ್ಲಿ ಅವನು ಸರಿಯಾದ ರೀತಿ ಮಾಡೋದ್ರಿಂದ ನಿರ್ಣಯಗಳು ಸರಿಯಾಗಿ ಮತ್ತು ಬೇಗ ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಡೈರೆಕ್ಷನ್ ಈಸ್ ವೆರಿ ವೆರಿ ನೆಸಸರಿ. ದೆನ್ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಡೈರೆಕ್ಷನ್. ದಿಕ್ಕು ನೀಡುವ ಇದೇನು ಕಾರ್ಯ ಇದೆ ಅದರದ್ದು ಲಕ್ಷಣಗಳೇನು ನೋಡಿ. ಗೈಡೆನ್ಸ್ ಅನ್ನೋದು ಒಂದು ಸತಿ ಕೊಟ್ಟು ಬಿಟ್ಟುಬಿಡೋದಲ್ಲ, ಇಟ್ ಈಸ್ ಅ ಕಂಟಿನ್ಯೂಯಸ್ ಪ್ರಾಸೆಸ್. ಓಕೆ, ಇದು ನಿರಂತರವಾಗಿ ನಡೆಯುವಂಥ ಒಂದು ಪ್ರಕ್ರಿಯೆ. ಪ್ರತಿ ಸ್ಟೇಜಲ್ಲೂ ಕೂಡ ಅವ್ರಿಗೆ ನಾವು ಕ್ಲಾರಿಟಿನ ಕೊಡ್ತಾ ಹೋಗಬೇಕು.
ಅವ್ರನ್ನ ಸೂಪರ್ವಿಷನ್ ಮಾಡಬೇಕು, ಮೋಟಿವೇಟ್ ಮಾಡಬೇಕಾಗತ್ತೆ, ಲೀಡರ್ಶಿಪ್ ಅಗತ್ಯ ಬೀಳುತ್ತೆ, ಕಮ್ಯುನಿಕೇಷನ್ ಅನ್ನೋದು ಬೇಕಾಗತ್ತೆ. ಸೊ ಇಟ್ ಈಸ್ ನಾಟ್ ಜಸ್ಟ್ ಅ ಒನ್ ಟೈಮ್ ಟಾಸ್ಕ್, ಇಟ್ ಈಸ್ ಅ ಕಂಟಿನ್ಯೂಯಸ್ ಪ್ರಾಸೆಸ್. ಓಕೆ, ದೆನ್ ಸೆಕೆಂಡ್, ಇಟ್ ಅಕರ್ಸ್ ಅಟ್ ಎವ್ರಿ ಲೆವೆಲ್ ಆಫ್ ಮ್ಯಾನೇಜ್ಮೆಂಟ್. ಅಂದರೆ ಇದು ಎಲ್ಲ ನಿರ್ವಹಣಾ ಮಟ್ಟ ಅಥವಾ ಹಂತಗಳಲ್ಲಿ ನಡೆಯುತ್ತೆ. ಸೊ ಇಟ್ ಈಸ್ ರಿಕ್ವೈರ್ಡ್ ಅಟ್ ದಿ ಟಾಪ್ ಲೆವೆಲ್, ಇಟ್ ಈಸ್ ರಿಕ್ವೈರ್ಡ್ ಅಟ್ ದ ಮಿಡಲ್ ಲೆವೆಲ್, ಇಟ್ ಈಸ್ ರಿಕ್ವೈರ್ಡ್ ಅಟ್ ದಿ ಲೋವರ್ ಲೆವೆಲ್. ನಾವು ಉನ್ನತ ಹಂತ, ಮಧ್ಯಮ ಹಂತ ಮತ್ತು ಕೆಳಹಂತ ಅಂತ ಏನು ಮಾತಾಡ್ತೀವಿ, ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಏನು ಕ್ಲಾಸಿಫೈ ಮಾಡ್ತೀವಿ, ಸೊ ಯಾವುದೇ ಹಂತ ತಗೊಳ್ಳಿ, ಡೈರೆಕ್ಷನ್ ಪ್ಲೇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಇದು ಕೇವಲ ಲೆವೆಲಲ್ಲಿ ಇರುವಂಥ ಎಂಪ್ಲಾಯೀಸ್ಗಷ್ಟೇ ಅಂತ ಅಲ್ಲ. ಸೊ ಹೈಯರ್ ಲೆವೆಲ್, ಆ್ಯಸ್ ಯು ಗೋ ಆನ್ ಅಟ್ ದಿ ಹೈಯರ್ ಲೆವೆಲ್ಸ್, ಈವನ್ ದೇರ್ ಡೈರೆಕ್ಷನ್ ಪ್ಲೇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಓಕೆ, ಸೊ ಮ್ಯಾನೇಜ್ಮೆಂಟಿನ ಯಾವುದೇ ಹಂತ ಇರಲಿ, ಡೈರೆಕ್ಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಆ ಸೂಪರ್ವಿಷನ್, ಮೋಟಿವೇಶನ್, ಲೀಡರ್ಶಿಪ್, ಕಮ್ಯುನಿಕೇಷನ್ ಅನ್ನೋದು ಎಲ್ಲ ಹಂತಗಳಲ್ಲಿ ಬೇಕಾಗಿರುವಂಥ ಕಾರ್ಯಗಳು. ದೆನ್ ನೆಕ್ಸ್ಟ್, ಇಟ್ ಇನ್ವಾಲ್ವ್ಸ್ ಹ್ಯೂಮನ್ ಇಂಟರ್ಯಾಕ್ಷನ್. ಓಕೆ, ಅಂದರೆ ಇದು ಮಾನವ ಸಂಬಂಧಗಳಿಗೆ ಮಾನವ ಸಂಬಂಧನ ಕಟ್ಟಿಕೊಡೋದಕ್ಕೆ ಆಧಾರವಾಗಿದೆ. ಸೊ ಹ್ಯೂಮನ್ ರಿಸೋರ್ಸ್ ಅಂತ ಅಂದಾಗ ಅಲ್ಲಿ ಸುತ್ತಮುತ್ತ ಅಲ್ಲಿ ಇರುವಂಥ ಎಂಪ್ಲಾಯೀಸ್ಗಳೇನಿದ್ದಾರೆ, ಮ್ಯಾನೇಜರ್ಸ್, ಲೋವರ್ ಲೆವೆಲಲ್ಲಿ ವರ್ಕರ್ಸ್ ಇರೋದು, ಮಿಡಲ್ ಲೆವೆಲಲ್ಲಿರೋದು, ಟಾಪ್ ಲೆವೆಲಲ್ಲಿರೋದು, ಇವರೆಲ್ಲರ ಇಂಟರ್ಪರ್ಸನಲ್ ರಿಲೇಷನ್ಶಿಪ್ ಏನಿದೆ, ಹ್ಯೂಮನ್ ರಿಲೇಷನ್ಶಿಪ್ಪನ್ನು, ಇಂಟ್ರ್ಯಾಕ್ಷನನ್ನು ಉತ್ತಮಗೊಳಿಸೋದಕ್ಕೆ ಡೈರೆಕ್ಷನ್ ಸಹಾಯ ಮಾಡುತ್ತೆ. ಈ ಕಮ್ಯುನಿಕೇಷನ್ ಅನ್ನೋದಿಲ್ಲ ಅಂತ ಅಂದಾಗ ಗ್ಯಾಪ್ ಆಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳು, ಕಾನ್ಫ್ಲಿಕ್ಟ್ಗಳು ಆಗೋದಕ್ಕೆ ತುಂಬ ಚಾನ್ಸಸ್ಗಳಿರುತ್ತೆ. ಆದರೆ ಡೈರೆಕ್ಷನ್, ಗೈಡೆನ್ಸ್, ಮೋಟಿವೇಶನ್ ಇವೆಲ್ಲ ಇರೋದ್ರಿಂದ ಅಲ್ಲಿ ಎಲ್ಲ ಹಂತದಲ್ಲಿ ಇರುವ ಮಾನವ ಸಂಪನ್ಮೂಲಗಳ ನಡುವಿನ ಒಂದು ಸಂಬಂಧ ಏನಿದೆ, ಇಂಟ್ರ್ಯಾಕ್ಷನ್ ಏನಿದೆ, ಕಮ್ಯುನಿಕೇಷನ್ ಏನಿದೆ, ಅದನ್ನು ಒಂದು ಒಳ್ಳೆಯ ದಿಕ್ಕಿಗೆ ತಗೊಂಡುಕೊಂಡು ಹೋಗುತ್ತೆ. ಸೊ ಉತ್ತಮವಾದ ಅಲ್ಲಿ ಪರಿಸರವನ್ನು ಸೃಷ್ಟಿಸುತ್ತೆ. ಎಲ್ಲಿ ಯಾವ ಕಂಪನಿಯಲ್ಲಿ ಉತ್ತಮವಾದ ಪರಿಸರ ಇರುತ್ತೆ, ಅಲ್ಲಿ ಕೆಲಸಗಾರರ ಪ್ರೊಡಕ್ಟಿವಿಟಿ ತುಂಬ ಹೆಚ್ಚಿಗೆ ಇರುತ್ತೆ, ಕಾನ್ಫಿಡೆನ್ಸ್ ಹೆಚ್ಚಿಗೆ ಇರುತ್ತೆ, ಯೂನಿಟಿ ಅನ್ನೋದು ಇರುತ್ತೆ. ಓಕೆ, ದೆನ್ ಮೂವಿಂಗ್ ಟು ದ ನೆಕ್ಸ್ಟ್ ಒನ್, ಇಟ್ ಈಸ್ ಗೋಲ್ ಓರಿಯೆಂಟೆಡ್. ಅಂದರೆ ಇದು ಗುರಿಮುಖಿ ಪ್ರಕ್ರಿಯೆ. ಸೊ ಡೈರೆಕ್ಷನ್ ನಾವು ಯಾಕೆ ಮಾಡ್ತಾ ಇದ್ದೀವಿ, ಯಾಕೆ ಅಂತಂದರೆ ನಮಗೆ ಒಂದು ಗೋಲನ್ನು ಅಚೀವ್ ಮಾಡೋದಿದೆ, ಒಂದು ಟಾರ್ಗೆಟನ್ನು ಅಚೀವ್ ಮಾಡೋದಿದೆ, ಒಂದು ಟಾಸ್ಕನ್ನು ಕಂಪ್ಲೀಟ್ ಮಾಡೋದಿದೆ. ಅದಕ್ಕಾಗಿ ವಿ ಆರ್ ಡೂಯಿಂಗ್ ದಿಸ್ ಫಂಕ್ಷನ್. ಸೊ ಈ ಸೂಪರ್ವಿಷನ್ ಏನಿದೆ, ಮೋಟಿವೇಶನ್, ಇವೆಲ್ಲನೂ ಒಂದು ದಿಕ್ಕಿಗೆ ಹೋಗ್ತಾ ಇದೆ. ಅಂದರೆ ಆ ದಿಕ್ಕಿನಲ್ಲಿ ಒಂದು ಏಮ್ ಇದೆ. ಅದೇ ಏಮನ್ನು ಸಾಧಿಸೋದಕ್ಕೆ ನಮಗೆ ಡೈರೆಕ್ಷನ್ ಸಹಾಯ ಮಾಡುತ್ತೆ. ಓಕೆ, ದೆನ್ ದ ಲಾಸ್ಟ್ ಒನ್, ಇಟ್ ಡಿಪೆಂಡ್ಸ್ ಆನ್ ಇಫೆಕ್ಟಿವ್ ಕಮ್ಯುನಿಕೇಷನ್. ಡೈರೆಕ್ಷನ್ ಸರಿಯಾದ ರೀತಿಯಲ್ಲಿ ಆಗಬೇಕು, ಸಕ್ಸಸ್ಫುಲ್ ಆಗಬೇಕು ಅಂತಂದರೆ ಅದಕ್ಕೆ ಮೇನ್ ಥಿಂಗ್ ಏನು, ಇಫೆಕ್ಟಿವ್ ಕಮ್ಯುನಿಕೇಷನ್. ಅಂದರೆ ಇದು ಪರಿಣಾಮಕಾರಿ ಸಂವಹನದ ಮೇಲೆ ಅವಲಂಬನೆಯಾಗಿದೆ. ಸೊ ಕಮ್ಯುನಿಕೇಷನ್ ನೀವು ಯಾವ ರೀತಿಯಾಗಿ ಮಾಡ್ತೀರಾ. ಸೊ ಕಮ್ಯುನಿಕೇಷನ್, ಬ್ಯಾರಿಯರ್ಸ್ ಆಫ್ ಕಮ್ಯುನಿಕೇಷನ್, ಎಷ್ಟೋ ಅಡ್ಡಿಗಳು ಬರುತ್ತೆ ಕಮ್ಯುನಿಕೇಷನ್ ಆಗುವಾಗ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳಾಗೋ ಸಾಧ್ಯತೆಗಳಿರುತ್ತೆ. ಸೊ ಮ್ಯಾನೇಜರ್ ಹೇಳಿದ್ದು ಒಂದು, ಎಂಪ್ಲಾಯೀಸ್ ತಿಳ್ಕೊಂಡಿದ್ದು ಒಂದು, ಹಾಗಿದ್ದಾಗ ದೇರ್ ವಿಲ್ ಬಿ ಕಾನ್ಫ್ಲಿಕ್ಟ್ಸ್. ಸೊ ದೇರ್ ವಿಲ್ ಬಿ ನೋ ಅಕಂಪ್ಲಿಷ್ಮೆಂಟ್ ಆಫ್ ದಿ ಗೋಲ್ಸ್. ಸೊ ಹಾಗಾಗಿ ಕಮ್ಯುನಿಕೇಷನ್ ಪ್ಲೇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ effective direction. Okay, so these are the characteristics of direction. Now moving to the next one, principles. So ತತ್ವಗಳು ಯಾವ್ದಾವುದರ ಆಧಾರದ ಮೇಲೆ ಡೈರೆಕ್ಷನ್ ನಡೆಯುತ್ತೆ. The first one is harmony of objectives. Harmony ಅಂದರೆ ಅಲೈನ್ಮೆಂಟ್ ಆಫ್ ಇಂಡಿವಿಜುವಲ್ ಆ್ಯಂಡ್ ಆರ್ಗನೈಸೇಷನಲ್ ಗೋಲ್ಸ್. ಅಂದರೆ ಗುರಿಗಳ ಏಕತೆ, ಉದ್ಯೋಗಿಗಳ ಗುರಿಗಳು ಮತ್ತು ಸಂಸ್ಥೆಯ ಗುರಿಗಳು ಎಲ್ಲ ಹೊಂದಿಕೊಂಡು ಹೋಗಬೇಕು. ಸೊ ಇಲ್ಲಿ ಫಸ್ಟ್ ಆಬ್ಜೆಕ್ಟಿವ್ ಅಥವಾ ಪ್ರಿನ್ಸಿಪಲ್ ಏನು, ಹಾರ್ಮನಿ ಆಫ್ ಆಬ್ಜೆಕ್ಟಿವ್ಸ್. ಆರ್ಗನೈಸೇಷನ್ ಏನು ಅಚೀವ್ ಮಾಡೋದಕ್ಕೆ ಹೊರಟಿದೆ, ಇಂಡಿವಿಜುವಲ್ ಅಥವಾ ಎಂಪ್ಲಾಯಿ ತಲೆಯಲ್ಲೂ ಕೂಡ ಅದೇ ಆಬ್ಜೆಕ್ಟಿವ್ ಇರಬೇಕು. ಓಕೆ, ಸೊ ಎವ್ರಿಬಡಿ ಶುಡ್ ಬಿ ವರ್ಕಿಂಗ್ ಫಾರ್ ಒನ್ ಆಬ್ಜೆಕ್ಟಿವ್. ಎಲ್ಲರದು ಒಂದೇ ಉದ್ದೇಶ ಆಗಿರಬೇಕು. ಸೊ ಇದು ಮೇನ್ ತತ್ವ. ಓಕೆ, ದೆನ್ ಸೆಕೆಂಡ್ ಒನ್, ಯೂನಿಟಿ ಆಫ್ ಕಮಾಂಡ್. ನೌ ದಿ ಎಂಪ್ಲಾಯಿ ಶುಡ್ ರಿಸೀವ್ ಡೈರೆಕ್ಷನ್ ಫ್ರಾಮ್ ಓನ್ಲಿ ಒನ್ ಸೂಪರ್ವೈಸರ್. ಅಂದರೆ ಆಜ್ಞೆಯಲ್ಲಿ ಏಕತೆ ಅನ್ನೋದಿರಬೇಕು. ಒಬ್ಬ ಮೇಲಧಿಕಾರಿಯಿಂದ ಮಾತ್ರ ಆದೇಶ ಪಡೆಯಬೇಕು. ಸೊ ಒಬ್ಬ ಎಂಪ್ಲಾಯೀಸ್
ಒಬ್ಬ ಎಂಪ್ಲಾಯಿ ಇಬ್ಬರಿಬ್ಬರ ಕಡೆಯಿಂದ ಆದೇಶ ತೊಗೊತಾ ಇದ್ದಾನೆ ಅಂತ ಅಂದಾಗ ಅವನಿಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ, ಯಾರ್ದು ಮಾತು ಕೇಳಬೇಕು, ಯಾರ್ದು ಮಾತು ನಾನು ಬಿಡಬೇಕು ಅನ್ನೋದು. ಸೊ ಅದಕ್ಕಾಗಿ ಏನಾಗತ್ತಿಲ್ಲಿ, ಒಬ್ಬರು ಮಾತ್ರ ಆದೇಶಗಳನ್ನು ಕೊಡ್ತಾ ಇರಬೇಕು. ಕಮಾಂಡ್ ಅಂತ, ಆರ್ಡರ್ಸ್ ಅಂತ ನಾವೇನು ಹೇಳ್ತೀವಿ, ಆಜ್ಞೆ, ಇದು ಒಬ್ಬರಿಂದ ಮಾತ್ರ ಬರ್ತಾ ಇರಬೇಕು. 2-3 ಜನ ಆಜ್ಞೆಗಳನ್ನು ಕೊಟ್ಟರೆ ಅಲ್ಲಿ ಡೈರೆಕ್ಷನ್ ವಿಲ್ ಫೇಲ್. ಸೊ ಯೂನಿಟಿ ಆಫ್ ಕಮಾಂಡ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ದೆನ್ the next one is direct supervision. Managers should stay in touch with subordinates. ಓಕೆ, ಅಂದರೆ ನೇರ ಮೇಲ್ವಿಚಾರಣೆ ಇರಬೇಕು. ನಿರ್ವಾಹಕರು ಅಧೀನದಲ್ಲಿ ಏನು ಇದ್ದಾರೆ ಕೆಲಸಗಾರರು, ಅವರ ನೇರ ಸಂಪರ್ಕದಲ್ಲಿರಬೇಕು. ಸೊ ಸೂಪರ್ವಿಷನ್ ಶುಡ್ ಬಿ ಡೈರೆಕ್ಟ್, ಅಂದರೆ ಯಾರ ಮೇಲೆ ನಾವು ಸೂಪರ್ವೈಸ್ ಮಾಡ್ತಾ ಇದ್ದೀವಿ ಅವರೊಂದಿಗೆ ನಮ್ಮ ನೇರ ಸಂಬಂಧ ಇರಬೇಕು, ನೇರ ಮೇಲ್ವಿಚಾರಣೆ ಇರಬೇಕು. ಸೊ ಇವರಿಬ್ಬರ ನಡುವೆ ಮತ್ತೆ ಇನ್ನೊಬ್ಬರು ಇರಬಾರ್ದು. ಸೊ ಅವಾಗ ಅಲ್ಲಿ ಮತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗೋ ಸಾಧ್ಯತೆ ಇರುತ್ತೆ, ಕನ್ಫ್ಯೂಷನ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಸೂಪರ್ವಿಷನ್ ಮತ್ತು ಸಬಾರ್ಡಿನೇಟ್ಸ್ ನಡುವೆ ಡೈರೆಕ್ಟ್ ರಿಲೇಷನ್ಶಿಪ್ ಇರಬೇಕು. ದೆನ್ ನೆಕ್ಸ್ಟ್ ಒನ್ ಇಸ್ ಪ್ರಾಪರ್ ಮೋಟಿವೇಶನ್. ಓಕೆ, ಸೊ ಪ್ರಾಪರ್ ಮೋಟಿವೇಶನ್ ಅಂದಾಗ ನಾವಿಲ್ಲಿ ಫೈನಾನ್ಷಿಯಲ್ ಮತ್ತು ನಾನ್ ಫೈನಾನ್ಷಿಯಲ್ ಮೋಟಿವೇಶನ್ಸನ್ನು ಯೂಸ್ ಮಾಡ್ತೀವಿ. ಸೊ ನಾನು ಆಗಲೇ ಹೇಳಿದೆ, ಪ್ರೇರಣೆ ಕೊಡೋದಕ್ಕೆ ಪಾಸಿಟಿವ್ ಮೋಟಿವೇಶನ್ನು ಯೂಸ್ ಮಾಡ್ತೀವಿ, ನೆಗೆಟಿವ್ ಮೋಟಿವೇಶನ್ನು ಕೂಡ ಯೂಸ್ ಮಾಡ್ತೀವಿ. ಪಾಸಿಟಿವಲ್ಲಿ ಈ ಪಾಸಿಟಿವ್ ಇರಲಿ, ನೆಗೆಟಿವ್ ಇರಲಿ, ಫೈನಾನ್ಷಿಯಲ್ ಮತ್ತು ನಾನ್ ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್ಗಳಿರುತ್ತೆ. ಈಗ ಫೈನಾನ್ಷಿಯಲ್ ಅಂತ ಅಂದರೆ ಏನು, ದುಡ್ಡಿನ ರೂಪದಲ್ಲಿ ಅವರಿಗೆ ಮೋಟಿವೇಟ್ ಮಾಡೋದು, ಅಂದರೆ ಒಳ್ಳೆ ಕೆಲಸ ಮಾಡಿದಾಗ ಅವರಿಗೆ ಇನ್ಸೆಂಟಿವ್ಸನ್ನು ಕೊಡೋದು, ಕಮಿಷನನ್ನು ಕೊಡೋದು, ಏನೋ ಒಂದು ಎಕ್ಸ್ಟ್ರಾ ಬೋನಸನ್ನು ಕೊಡೋದು, ಸೊ ಇಂಕ್ರಿಮೆಂಟನ್ನು ಕೊಡೋದು, ಪ್ರಮೋಷನನ್ನು ಕೊಡೋದು, ಇದು ಫೈನಾನ್ಷಿಯಲ್ ಆಗುತ್ತೆ. ನಾನ್ ಫೈನಾನ್ಷಿಯಲ್ ಅಂದಾಗ ಅಪ್ರಿಸಿಯೇಷನ್ ಅನ್ನೋದು, ಅವರಿಗೆ ಎಲ್ಲರ ಮುಂದೆ ಇದು ಹೊಗಳೋದು, ಇವೆಲ್ಲ ನಾನ್ ಫೈನಾನ್ಷಿಯಲ್ ಆಗುತ್ತೆ. ಸೊ ಎರಡೂ ಕೂಡ ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ. ಯಾವ ಸಂದರ್ಭದಲ್ಲಿ ಯಾವುದು ಯೂಸ್ ಆಗುತ್ತೆ ಅನ್ನೋದನ್ನು ನೋಡಿಕೊಂಡು ಆ ರೀತಿಯ ನಾವು ಪ್ರೇರಣೆನ ಕೊಡ್ತಾ ಇರಬೇಕು. ಓಕೆ, ದೆನ್ ದ ಲಾಸ್ಟ್ ಒನ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಒನ್, ಕಮ್ಯುನಿಕೇಷನ್, ಇಫೆಕ್ಟಿವ್ ಕಮ್ಯುನಿಕೇಷನ್. ಸೊ ಕಮ್ಯುನಿಕೇಷನ್ ಇಫೆಕ್ಟಿವ್ ಯಾವಾಗ ಆಗುತ್ತೆ, ವೆನ್ ಇಟ್ ಈಸ್ ಕ್ಲಿಯರ್, ಕಂಪ್ಲೀಟ್ ಆ್ಯಂಡ್ ಟೈಮ್ಲಿ ಇನ್ಫಾರ್ಮೇಷನ್ ಮೂಮೆಂಟ್, ಅಂದರೆ ಫ್ಲೋ ಆಗ್ತಿರಬೇಕು. ಸೊ ಕರೆಕ್ಟಾಗಿರೋ ಇನ್ಫಾರ್ಮೇಷನ್ನು ತುಂಬ ಕ್ಲಿಯರಾಗಿ, ಕಂಪ್ಲೀಟಾಗಿ ಮತ್ತು ಸರಿಯಾದ ಸಮಯದಲ್ಲಿ ಇನ್ಫಾರ್ಮೇಷನ್ ಕೊಡಬೇಕು. ಸೊ ಕೆಲಸ ಎಲ್ಲ ಮುಗಿದೋದ್ಮೇಲೆ ನೀವು ಕಮ್ಯುನಿಕೇಟ್ ಮಾಡಿದಾಗ ನಥಿಂಗ್ ಕ್ಯಾನ್ ಬಿ ಡನ್. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದ್ಯಾಟ್ ಕಮ್ಯುನಿಕೇಷನ್ ಇಸ್ ವೆರಿ ಕ್ಲಿಯರ್. ಸೊ ನೀವೇನು ಹೇಳ್ತಾ ಇದ್ದೀರಿ, ಆರ್ಡರ್ಸ್ಗಳನ್ನು ಕೊಡ್ತಾ ಇದ್ದೀರಿ, ಅದಕ್ಕೆ 2 ಅರ್ಥಗಳು ಇರಬಾರ್ದು. ಎಂಪ್ಲಾಯಿಗೆ ಕ್ಲಿಯರ್ ಇರಬೇಕು ನೀವೇನು ಹೇಳ್ತಾ ಇದ್ದೀರಿ ಅನ್ನೋದು. ಆಮೇಲೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡಬೇಕು. ಆರ್ಡರ್ ಕೊಟ್ಟರೆ ಕಂಪ್ಲೀಟ್ ಆರ್ಡರ್ ಕೊಡಬೇಕು, ಏನೇನು ಮಾಡಬೇಕು ಅಂತ ಹೇಳಿ ಒಂದು ಕೆಲಸದ ಬಗ್ಗೆ ಕಂಪ್ಲೀಟ್ ಅವರಿಗೆ ಗೈಡೆನ್ಸನ್ನು ಕೊಟ್ಟಿರಬೇಕು, ಸರಿಯಾದ ಸಮಯಕ್ಕೆ ಕೊಟ್ಟಿರಬೇಕು. ಓಕೆ, ಸೊ ಇಫೆಕ್ಟಿವ್ ಕಮ್ಯುನಿಕೇಷನ್, ಸಮರ್ಪಕ ಸಂವಹನ ಅಂತ ನಾವೇನು ಹೇಳ್ತೀವಿ, ಸ್ಪಷ್ಟ, ಸಂಪೂರ್ಣ ಮತ್ತು ಸಮಯೋಚಿತ ಮಾಹಿತಿ ಒದಗಿಸೋದ್ರಲ್ಲಿ ಇದು ಹೇಳುತ್ತೆ. ಓಕೆ, ಸೊ ದೀಸ್ ಆರ್ ದಿ ಪ್ರಿನ್ಸಿಪಲ್ಸ್ ಆಫ್ ಇಫೆಕ್ಟಿವ್ ಡೈರೆಕ್ಷನ್. Now let us see what is the difference between supervision and direction. See, supervision is one of the elements of direction. ನಾವು ಆ ಡೈರೆಕ್ಷನಿನ ಎಲಿಮೆಂಟ್ಸನ್ನು ಓದುವಾಗ ಫಸ್ಟ್ ಎಲಿಮೆಂಟ್ ನಾವು ನೋಡಿದ್ದು ಸೂಪರ್ವಿಷನ್. ಅದು ಡೈರೆಕ್ಷನ್ನಲ್ಲಿ ಸೂಪರ್ವಿಷನ್ ಒಳಗೊಂಡಿದೆ. ಓಕೆ, ಹಾಗಾದರೆ ಸೂಪರ್ವಿಷನ್ ಮತ್ತು ಡೈರೆಕ್ಷನ್ ನಡುವೆ ವ್ಯತ್ಯಾಸ ಏನು? ಫಸ್ಟ್ ಒನ್ ಈಸ್ ರಿಲೇಟಿಂಗ್ ಟು ಸ್ಕೋಪ್. ಓಕೆ, ಸೊ ಸ್ಕೋಪಲ್ಲಿ ನಾವು ಹೇಳಬೇಕಂತಂದರೆ ಸೂಪರ್ವಿಷನ್ ಏನು ಮಾಡುತ್ತೆ, ಇಟ್ ಫೋಕಸಸ್ ಆನ್ ಓವರ್ ಸೀಯಿಂಗ್ ದಿ ವರ್ಕ್, ಕೆಲಸ ಹೇಗೆ ಮಾಡ್ತಾ ಇದ್ದಾರೆ ಅದನ್ನು ಮಾನಿಟರ್ ಮಾಡೋದು. ಓಕೆ, ಡೈರೆಕ್ಷನ್ ಏನಾಗುತ್ತೆ ಅದಕ್ಕಿಂತ ಇದು ವ್ಯಾಪಕವಾಗಿದೆ, ಬಿಕಾಸ್ ಇಟ್ ಇನ್ಕ್ಲೂಡ್ಸ್ ಸೂಪರ್ವಿಷನ್. ಇದು ಸೂಪರ್ವಿಷನ್ ಅಷ್ಟೇ ಅಲ್ಲ, ಮೋಟಿವೇಶನ್, ಲೀಡರ್ಶಿಪ್, ಕಮ್ಯುನಿಕೇಷನ್ ಇವೆಲ್ಲ ಒಳಗೊಂಡಿದೆ. ಹಾಗಾಗಿ ಏನಾಗುತ್ತೆ, ಡೈರೆಕ್ಷನ್ ಈಸ್ ಬ್ರಾಡರ್ ವೇರ್ ಆಸ್ ಸೂಪರ್ವಿಷನ್ ಈಸ್ ನ್ಯಾರೋ. ದ ಸೆಕೆಂಡ್ ಡಿಫ್ರೆನ್ಸ್ ಇಸ್ ರೆಸ್ಪಾನ್ಸಿಬಿಲಿಟಿ. ಓಕೆ, ಸೊ ಸೂಪರ್ವಿಷನಲ್ಲಿ ಏನಾಗುತ್ತೆ, ಸೂಪರ್ವಿಷನ್ ಈಸ್ ಮೇನ್ಲಿ ಡನ್ ಬೈ ಇಮಿಡಿಯೇಟ್ ಸೂಪರ್ವೈಸರ್ಸ್, ಯಾರು ಇಮಿಡಿಯೇಟಾಗಿ ಇರ್ತಾರೆ. ಸೊ ನೇರ ಮೇಲ್ವಿಚಾರಕರಿಂದ ಇದು ನಡೀತಾ ಇರುತ್ತೆ. ಡೈರೆಕ್ಷನ್ ಈಸ್ ಡನ್ ಬೈ ಆಲ್ ಲೆವೆಲ್ಸ್ ಆಫ್ ಮ್ಯಾನೇಜರ್ಸ್. ಓಕೆ, ಅಂದರೆ ಎಲ್ಲ ನಿರ್ವಹಣಾ ಮಟ್ಟದಲ್ಲಿ ಇದು ನಡೀತಾ ಇರುತ್ತೆ. ಓಕೆ, ಸೊ ದ ನೆಕ್ಸ್ಟ್ ಒನ್ ಈಸ್ ನೇಚರ್. ಸೊ ನೇಚರ್ ಅಂತ ಅಂದಾಗ ನಾವು ಅದರ ಸ್ವರೂಪದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಸೂಪರ್ವಿಷನ್ ಇಸ್ ಆಪರೇಷನಲ್ ಆ್ಯಕ್ಟಿವಿಟಿ, ಅಂದರೆ ಕಾರ್ಯಚಟುವಟಿಕೆಗೆ ಸಂಬಂಧಪಟ್ಟದ್ದು.
ಓಕೆ, ಆ ಕೆಲಸನ ಹೇಗೆ ಮಾಡ್ತಾ ಇದ್ದಾರೆ ಅದನ್ನಷ್ಟೇ ನೋಡೋದು. ಇದರಲ್ಲಿ ಮತ್ತೆ ಏನು ಬೇರೆದು ಇನ್ವಾಲ್ವ್ ಆಗಿರೋದಿಲ್ಲ. ಇಟ್ ಈಸ್ ವೆರಿ ಪ್ಯೂರ್ಲಿ ಅಬೌಟ್ ದಿ ವರ್ಕ್. ವೆರಸ್ ಡೈರೆಕ್ಷನ್, ಇಟ್ ಈಸ್ ಸ್ಟ್ರಾಟಜಿಕ್ ಆ್ಯಂಡ್ ಆಪರೇಷನಲ್. ಕೆಲಸ ಹೇಗೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಜೊತೆಗೆ ಸ್ಟ್ರಾಟಜಿಕ್ ಅಂದರೆ ತಂತ್ರಕ್ಕೆ ಸಂಬಂಧಪಟ್ಟಿದ್ದು ಕೂಡ. ಅಂದರೆ ಇದು ಕಾರ್ಯಚಟುವಟಿಕೆ ಮತ್ತು ತಂತ್ರಾತ್ಮಕ ಕಾರ್ಯ ಅನ್ಬೋದು, ಅಥವಾ ತಂತ್ರಕ್ಕೆ ಸಂಬಂಧಪಟ್ಟಿರುವಂಥದ್ದು. ಸೊ ಇದು ಎಲ್ಲನೂ ಒಳಗೊಂಡಿದೆ. ಬರೀ ಅವ್ನು ಮಾಡ್ತಾ ಇರೋ ಕೆಲಸ ಅಷ್ಟೇ ಅಲ್ಲ, ಅವ್ನಿಗೆ ಹೇಗೆ ಪ್ರೇರಣೆ ಕೊಡೋದು, ಅವ್ನಿಗೆ ಹೇಗೆ ಮುಂದೆ ಕರ್ಕೊಂಡು ಹೋಗೋದು, ಲೀಡರ್ಶಿಪ್ ಬಗ್ಗೆ ಹೇಳುತ್ತೆ. ಆಮೇಲೆ ಅದರ ಹೇಗೆ ಅವನಿಗೆ ಮಾಡಬೇಕಾಗಿರೋ ಕೆಲಸನ ಕಮ್ಯುನಿಕೇಟ್ ಮಾಡಬೇಕು, ಇವುದೆಲ್ಲನೂ ಒಳಗೊಂಡಿರೋದ್ರಿಂದ ಸ್ಟ್ರಾಟಜಿ ಅನ್ನೋದು ಇಲ್ಲಿ ಬರುತ್ತೆ. ಓಕೆ, ಸೊ ಹಾಗಾಗಿ ದೀಸ್ ಆರ್ ದಿ ಮೇನ್ ಡಿಫ್ರೆನ್ಸಸ್ ಬಿಟ್ವೀನ್ ಸೂಪರ್ವಿಷನ್ ಆ್ಯಂಡ್ ಡೈರೆಕ್ಷನ್. ಸೊ ಇವತ್ತು ನಾವು ಡೈರೆಕ್ಷನ್ ಬಗ್ಗೆ ಕಳ್ಕೊಂಡ್ವಿ. ಸೊ ಡೈರೆಕ್ಷನ್ ಪ್ಲೇಸ್ ಅ ವೆರಿ vital role in converting plans into actions. It integrates people, motivates them, and builds strong leadership. Without direction, even the best plans may fail. ಅಂದರೆ ದಿಕ್ಕು ನೀಡುವ ಪ್ರಕ್ರಿಯೆಯು ಯೋಜನೆಗಳನ್ನು ಕ್ರಿಯೆಗೆ ಪರಿವರ್ತನೆ ಮಾಡುವ ಪ್ರಮುಖ ಹಂತ. ಇದು ಜನರನ್ನು ಸಮೃದ್ಧಗೊಳಿಸಿ ಪ್ರೇರಣೆ ನೀಡಿ ಬಲವಾದ ನಾಯಕತ್ವ ರೂಪಿಸೋದಕ್ಕೆ ಸಹಾಯ ಮಾಡುತ್ತೆ. ಇದು ದಿಕ್ಕು ಇಲ್ಲದಿದ್ದರೆ ಉತ್ತಮ ಯೋಜನೆಗಳು ಕೂಡ ವಿಫಲ ಆಗೋ ಸಾಕಷ್ಟು ಸಾಧ್ಯತೆಗಳು ಇರುತ್ತೆ. ಓಕೆ, ಸೊ ಇನ್ ಟುಡೇಸ್ ಕ್ಲಾಸ್ ವಿ ಹ್ಯಾವ್ ಅಂಡರ್ಸ್ಟುಡ್ ಅಬೌಟ್ ಡೈರೆಕ್ಷನ್. ಥ್ಯಾಂಕ್ ಯು.